ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಬೆಂಕಿ ಹಚ್ಚುವ, ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವ ಕುತಂತ್ರಗಳು ಶುರುವಾಗಿದೆ. ಶಾಂತಿಯುತವಾಗಿ ನಡೀಬೇಕಿದ್ದ ಹಬ್ಬದ ಮೆರವಣಿಗೆಯಲ್ಲಿ ಮತ್ತೆ ಅದೇ ಹಳೆಯ ರೌಡಿಸಂ, ಅದೇ ಕೋಮುವಾದಿ ಪುಂಡಾಟ ಕಣ್ಣಿಗೆ ಬಿದ್ದಿದೆ. ಬಸವನಗುಡಿಯ ಕೆಆರ್ ರಸ್ತೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ನಡೆದ ಗಲಾಟೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಹಬ್ಬದ ವಾತಾವರಣದಲ್ಲಿ ರಕ್ತ ಹರಿದಿದೆ, ರಸ್ತೆಯಲ್ಲಿ ಹೈಡ್ರಾಮಾ ನಡೆದಿದೆ. ಸಮಾಜದ ನೆಮ್ಮದಿ ಹಾಳು ಮಾಡುವುದಕ್ಕೆ ಸಂಚು ಹೂಡಿದ ಕೋಮುವಾದಿ ಗ್ಯಾಂಗ್ಗಳು ಬೀದಿಗಿಳಿದು ರಂಪಾಟ ನಡೆಸಿದೆ. ಆದರೆ ನಮ್ಮ ನೇರ ಪ್ರಶ್ನೆ ಇಷ್ಟೇ: ಈ ನಾಡಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತು ಹೋಗಿದ್ಯಾ? ಹಾಗಾದ್ರೆ ದಕ್ಷಿಣ ವಿಭಾಗದ ಪೊಲೀಸರು ಹೊರಡಿಸಿರುವ ಮಾಧ್ಯಮ ಪ್ರಕಟಣೆಯನ್ನ ಗಮನಿಸಿದ್ರೆ ಘಟನೆಯ ಅಸಲಿ ಸತ್ಯ ಹೊರಬರುತ್ತೆ. ಪೊಲೀಸರ ಬಂದೋಬಸ್ತ್ನಲ್ಲಿ ಈದ್ ಮಿಲಾದ್ ಮೆರವಣಿಗೆ ಶಾಂತಿಯುತವಾಗಿ ಸಾಗ್ತಾ ಇತ್ತು. ಮುಸ್ಲಿಂ ಸಮುದಾಯದವರು ಧಾರ್ಮಿಕ ಘೋಷಣೆ ಕೂಗ್ತಾ ಗರಡಿ ಅಪಾರ್ಟ್ಮೆಂಟ್ ಮುಂದೆ ಬರುವಾಗ ಅಲ್ಲೇ ಇದ್ದ ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರೆಹಳ್ಳಿ ಹಾಗೂ ಆತನ ಸಹಚರರು ಕೇಸರಿ ಧ್ವಜ ಹಿಡಿದು ಪ್ರಚೋದನಕಾರಿಯಾಗಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಮೆರವಣಿಗೆಯಲ್ಲಿ ಇದ್ದವರನ್ನ ಕೆಣಕಿದ್ದಾರೆ. ಇದನ್ನ ಪ್ರಶ್ನಿಸೋದಕ್ಕೆ ಹೋದಾಗ ಮಾತಿಗೆ ಮಾತು ಬೆಳೆದು ಮೆರವಣಿಗೆಯಲ್ಲಿದ್ದ ಕೆಲ ಯುವಕರು ಮುರಳಿ ಎಂಬಾತನ ತಲೆಯ ಮೇಲೆ ಆಯುಧದಿಂದ ಹಲ್ಲೆಯನ್ನ ನಡೆಸಿದ್ದಾರೆ. ಅಂದ್ರೆ ಶಾಂತಿಯುತ ಮೆರವಣಿಗೆಯನ್ನ ಪ್ರಚೋದಿಸಿ ಗಲಭೆಗೆ ನಾಂದಿ ಹಾಡಿದ್ದೇ ಈ ಕೆರೆಹಳ್ಳಿ ಗ್ಯಾಂಗ್ ಅನ್ನೋದು ಪೊಲೀಸರ ಪ್ರಕಟಣೆಯಲ್ಲೇ ಸ್ಪಷ್ಟವಾಗಿದೆ. ಹಲ್ಲೆಯಿಂದ ಮುರಳಿ ತಲೆಯಿಂದ ರಕ್ತ ಚಿಮ್ತಾ ಇದ್ರು ಈ ಪುನೀತ್ ಕೆರೆಹಳ್ಳಿಗೆ ಆತನ ಜೀವಕ್ಕಿಂತ ತನ್ನ ರಾಜಕೀಯ ಮತ್ತು ಸೋಷಿಯಲ್ ಮೀಡಿಯಾ ಬಿಲ್ಡಪ್ಪೇ ಮುಖ್ಯವಾಗಿತ್ತು ನೋಡಿ. ತಕ್ಷಣ ಆಸ್ಪತ್ರೆಗೆ ಸೇರಿಸಿ ಪ್ರಾಣ ಉಳಿಸಬೇಕಾದವನು ಗಾಯಾಳುವನ್ನ ರಸ್ತೆಯಲ್ಲೇ ಮಲಗಿಸಿಕೊಂಡು ಆಂಬ್ಯುಲೆನ್ಸ್ ಕರೆಸುವುದಕ್ಕೂ ಬಿಡದೆ ಹಠ ಹಿಡಿದು ನಡು ರಸ್ತೆಯಲ್ಲೇ ಧರಣಿ ಕುಳಿತಿದ್ದಾನೆ. ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಪಡಿಸಿ ಮೆರವಣಿಗೆಗೆ ತೊಂದರೆ ಕೊಟ್ಟು ಬಿಗುವಿನ ವಾತಾವರಣವನ್ನ ಈತ ಸೃಷ್ಟಿಸಿದ್ದಾನೆ. ಕೊನೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಸಮಾಧಾನ ಪಡಿಸಿ ಗಾಯಾಳುವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸುವಷ್ಟರಲ್ಲಿ ಅಲ್ಲಿ ದೊಡ್ಡ ರಾಧಾಂತವೇ ನಡೆದು ಹೋಗಿತ್ತು. ಪ್ರಾಣಾಪಾಯದಲ್ಲಿದ್ದ ಸಹಚರನನ್ನೇ ದಾಳವಾಗಿ ಬಳಸಿ ನಡು ರಸ್ತೆಯಲ್ಲೇ ಹೈಡ್ರಾಮಾ ಮಾಡಿದ ಈತನಿಗೆ ಮಾನವೀಯತೆ ಅನ್ನೋದಿದ್ಯಾ ಅಂತ ಯೋಚನೆ ಮಾಡಿ. ಅಲ್ಲ, ಈ ಪುನೀತ್ ಕೆರೆಹಳ್ಳಿ ಅನ್ನುವ ಕಮ್ಯುನಲ್ ಗೂಂಡನನ್ನ ಮಟ್ಟ ಹಾಕೋದಕ್ಕೆ ಈ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಗೋರಕ್ಷಣೆಯ ವೇಷ ಹಾಕೊಂಡು ದಿನನಿತ್ಯ ಸಮಾಜದ ಶಾಂತಿ ನೆಮ್ಮದಿಯನ್ನ ಹಾಳು ಮಾಡ್ತಾ ಹಿಂದೂ ಮುಸ್ಲಿಮರ ನಡುವೆ ವಿಷ ಬೀಜ ಬಿತ್ತೋದೇ ಈತನ ದಿನನಿತ್ಯದ ಕಸುಬಾಗಿದೆ. ಹತ್ಯೆ, ದರೋಡೆ, ಪ್ರಚೋದನೆ, ಪೌರತ್ವ ಪರಿಶೀಲನೆಯ ಹೆಸರಿನಲ್ಲಿ ಮುಸ್ಲಿಮರ ಮನೆಗಳಿಗೆ ನುಗ್ಗೋದು. ಮೊನ್ನೆಯಷ್ಟೇ ಮೈಸೂರಿಗೆ ಹೋಗಿ ಹಿರಿಯ ಶಾಸಕ ತನ್ವೀರ್ ಸೇಠ್ ವಿರುದ್ಧ ಏಕವಚನದಲ್ಲಿ ನಿಂದಿಸಿ ಶಾಂತಿಭಂಗ ಮಾಡಿದ್ದು. ಹೀಗೆ ಸಾಲು ಸಾಲು ಅಪರಾಧ ಎಸಗಿರುವ ಈತ ಅಪರಾಧವನ್ನೇ ಚಾಳಿ ಮಾಡಿಕೊಂಡಿರುವಂತಹ ಒಬ್ಬ ವ್ಯಕ್ತಿ. ಈ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಅರ್ಹತೆಯೇ ಇಲ್ಲದ ಇಂತಹ ಕ್ರಿಮಿನಲ್ ಶಾಶ್ವತವಾಗಿ ಜೈಲಿನಲ್ಲಿ ಇರಬೇಕಾದವನು. ಇಲ್ಲಿ ಪೊಲೀಸರ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದೆ ನೋಡಿ. ಬೆಂಗಳೂರು ಪೊಲೀಸರಿಗೆ ಎಂತೆಂತಹ ಭೂಗತ ಪಾತಕಿಗಳನ್ನ, ಭೂಗತ ಲೋಕದ ರೌಡಿಗಳನ್ನ ಮೆಟ್ಟಿ ನಿಂತ ಇತಿಹಾಸ ಇದೆ. ಅಂತಹ ಪೊಲೀಸರು ಆಫ್ಟರ್ ಆಲ್ ಈ ಪುನೀತ್ ಕೆರೆಹಳ್ಳಿಯ ಮುಂದೆ ಯಾಕೆ ಕೈಕಟ್ಟಿ ನಿಲ್ಬೇಕು? ಒಬ್ಬ ಕೊಲೆ ಆರೋಪಿ, ಕೋಮುವಾದಿ ಗೂಂಡಾ ಬಂದಾಗ ಆತನನ್ನ ಒದ್ದು ಬಂಡಿಗೆ ಹಾಕುವ ಧೈರ್ಯ ಬಸವನಗುಡಿಯ ಪೊಲೀಸರಿಗೆ ಯಾಕೆ ಇರಲಿಲ್ಲ? ಅಲ್ಲಿ ಆತನಿಗೆ ಡೊಂಕು ಸಲಾಂ ಹೊಡೆಯುತ್ತಾ ಸಮಾಧಾನ ಪಡಿಸುವ ಅಗತ್ಯ ಏನಿತ್ತು? ನಿಮ್ಮ ಕೈಯಲ್ಲಿರುವ ಲಾಠಿ, ಕಾಲಿನಲ್ಲಿರುವ ಬೂಟು, ಸೊಂಟದಲ್ಲಿರುವ ಪಿಸ್ತೂಲ್ ಬರೀ ಧರ್ಮ ನೋಡಿ ಪ್ರಯೋಗವಾಗುತ್ತಾ? ಪ್ರಚೋದನೆ ನೀಡೋದಕ್ಕೆ ಬಂದಾಗ್ಲೇ ಆತನನ್ನ ಮುಂಜಾಗ್ರತವಾಗಿ ಬಂಧಿಸಿದ್ರೆ ಈ ಗಲಾಟೆ ನಡೀತಾನೆ ಇರಲಿಲ್ಲ ಅಲ್ಲ? ಘಟನೆ ಸಂಬಂಧ ಪೊಲೀಸರು ಒಟ್ಟು 3 ಪ್ರಕರಣವನ್ನ ದಾಖಲಿಸಿದ್ದಾರೆ. ಮೊದಲನೇದಾಗಿ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದು ದ್ವೇಷ ಹುಟ್ಟುಹಾಕಿದ ಆರೋಪದಡಿ ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ವಿನೋದ್ ನಾಯಕ್ ಎಂಬವರ ವಿರುದ್ಧ ಕೇಸ್ ಹಾಕಿ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಎರಡನೇದಾಗಿ ಹಲ್ಲೆ ನಡೆಸಿದ ಆರೋಪದಡಿ ಮುಸ್ಲಿಂ ಸಮುದಾಯದ ಕಮಲ್ ಪಾಷಾ, ಅಬೂಬಕರ್ ಸಿದ್ದಿಕ್, ಸೈಯದ್ ಅನಾಸ್ ಅನ್ನುವ ಅಪ್ರಾಪ್ತರ ವಿರುದ್ಧ ಕೊಲೆ ಯತ್ನ ಹಾಗೂ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಬಿಗಿಯಾದ ಕೇಸನ್ನ ದಾಖಲಿಸಲಾಗಿದೆ. ಇನ್ನು ಮೂರನೇದಾಗಿ ರಸ್ತೆ ತಡೆದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರ ಮೇಲೆ ಕೇಸನ್ನ ಹಾಕಲಾಗಿದೆ. ಆದರೆ ಸರಿಯಾಗಿ ಬಂದೋಬಸ್ತ್ ಮಾಡದೆ ಕರ್ತವ್ಯ ಲೋಪ ಎಸಗಿದ ಪೊಲೀಸರು ಸಾರ್ವಜನಿಕರ ಮೇಲೆ ಕರ್ತವ್ಯ ಅಡ್ಡಿ ಕೇಸ್ ಹಾಕಿರೋದು ಇಲ್ಲಿ ಅತಿ ದೊಡ್ಡ ಹಾಸ್ಯಾಸ್ಪದ.
ನೋಡಿ, ಮೆರವಣಿಗೆಯಲ್ಲಿ ಸಾವಿರಾರು ಜನರಿದ್ರು. ಪ್ರಚೋದನೆ ಸಿಕ್ಕಾಗ ಅಲ್ಲಿನ ಯುವಕರು ತಾಳ್ಮೆ ವಹಿಸಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಕೆರೆಹಳ್ಳಿಯ ಗ್ಯಾಂಗ್ನಲ್ಲಿದ್ದ ಬಂಟನೊಬ್ಬ ಮೆರವಣಿಗೆಯಲ್ಲಿದ್ದ ಯುವಕನಿಗೆ ಒದ್ದಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ. ಒಂದ್ ವೇಳೆ ಮೆರವಣಿಗೆಯಲ್ಲಿದ್ದ ಸಾರ್ವಜನಿಕರು ಆಕ್ರೋಶಗೊಂಡು ದೊಡ್ಡ ಮಟ್ಟದಲ್ಲಿ ತಿರುಗಿ ಬಿದ್ದಿದ್ರೆ ಅಲ್ಲಿ ಹೆಣಗಳೇ ಬೀಳ್ತಾ ಇದ್ವು. ಅದಕ್ಕೆ ಯಾರು ಹೊಣೆ ಹಾಕ್ತಾ ಇದ್ರು ಹಾಗಾದ್ರೆ? ಧಾರ್ಮಿಕ ಮೆರವಣಿಗೆ ನಡೆಯುವಾಗ ಇಂತಹ ಕೋಮು ಗೂಂಡಾಗಳು ಹತ್ರ ಬಂದು ಪ್ರಚೋದನೆ ನೀಡೋದಕ್ಕೆ ಪೊಲೀಸರು ಹೇಗೆ ಅವಕಾಶ ಕೊಟ್ರು? ಸಮಾಜದಲ್ಲಿ ಬೆಂಕಿ ಹಚ್ಚುವ ಇಂತಹ ಪುಂಡರಿಗೆ ಬೀದಿಯಲ್ಲಿ ನಿಂತು ಪೊಲೀಸ್ಗಿರಿ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟವ್ರು ಯಾರು ಇವರಿಗೆ? ಇನ್ನು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಗೃಹ ಇಲಾಖೆಯ ಆಡಳಿತ ವೈಖರಿ ನೋಡಿದ್ರೆ ಜನರಿಗೆ ಆಕ್ರೋಶ ಉಂಟಾಗುತ್ತೆ. ಗೃಹ ಸಚಿವರು ವೇದಿಕೆ ಸಿಕ್ಕಾಗ್ಲೆಲ್ಲ ಕಠಿಣ ಕ್ರಮ, ಕಠಿಣ ಆಕ್ಷನ್ ಅನ್ನುವಂತಹ ದೊಡ್ಡ ದೊಡ್ಡ ಡೈಲಾಗ್ ಅನ್ನ ಹೊಡಿತಾರೆ. ಆದ್ರೆ ಕಾರ್ಯರೂಪದಲ್ಲಿ ಶೂನ್ಯ. ಸಿಎಂ ಡಿಕೆ ಶಿವಕುಮಾರ್ ಅವರು ಅಂದೇ ರಾತ್ರಿ, ಆ ಗಲಭೆ ನಡೆದ ಅವತ್ತೇ ರಾತ್ರಿ ಎಂವೈಸಿ ಮೈದಾನದ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಪಸಂಖ್ಯಾತರ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧ ಅಂತ ಹೇಳಿ ಭಾಷಣವನ್ನ ಬಿಗ್ದಿದ್ದಾರೆ. ಆದ್ರೆ ಕಣ್ಣೆದುರೇ ಶಾಂತಿ ಹಾಳು ಮಾಡ್ತಾ ಇರುವ ಒಬ್ಬ ಕಮ್ಯುನಲ್ ಗೂಂಡಾನನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದ ಈ ಸರ್ಕಾರ ಅಲ್ಪಸಂಖ್ಯಾತರನ್ನ ಅಥವಾ ಸಾರ್ವಜನಿಕರನ್ನ ಹೇಗೆ ರಕ್ಷಿಸುತ್ತೆ? ಸದಾ ಬೆಂಕಿ ಹಚ್ಚುವ ಈತನ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದೆ ಬರೀ ಕಣ್ಣೊರೆಸುವ ತಂತ್ರ ಮಾಡ್ತಿರುವ ಈ ಸರ್ಕಾರದ ನಡೆ ಸಂಪೂರ್ಣ ಅನುಮಾನಾಸ್ಪದವಾಗಿದೆ. ಒಬ್ಬ ಅಪರಾಧಿ ಪದೇ ಪದೇ ಸಮಾಜದ ನೆಮ್ಮದಿ ಹಾಳು ಮಾಡ್ತಾ ಇದ್ರು ಆತನ ಮೇಲೆ ಕಠಿಣ ಪ್ರಕರಣವನ್ನ ಹಾಕಿ ಜೈಲಿನಲ್ಲಿ ಕೊಳೆಯುವಂತೆ ಮಾಡೋದಕ್ಕೆ ಈ ವ್ಯವಸ್ಥೆಗೆ ಮನ್ಸಿಲ್ವಾ ಹಾಗಾದ್ರೆ? ಹೆಸರಿಗೊಂದು ಕೇಸ್ ಹಾಕಿ ಜೈಲಿಗೆ ಕಳಿಸೋದು, ಆತ ಸಲೀಸಾಗಿ ಬೇಲ್ ಮೇಲೆ ಹೊರಗೆ ಬಂದು ಮತ್ತೆ ಅದೇ ಚಾಳಿ ಮುಂದುವರಿಸೋದು, ಇದು ಈ ಸರ್ಕಾರದ ಸಂಪೂರ್ಣ ಲೋಪ ಅಲ್ವಾ? ಪದೇ ಪದೇ ಸಮಾಜದ ಶಾಂತಿ ಕಡಿದಿರುವ ಇಂತಹ ವ್ಯಕ್ತಿಗಳನ್ನ ಜೈಲಿನಲ್ಲಿ ಕೊಳೆಯುವಂತೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆದ್ರೂ ಆತನ ವಿರುದ್ಧ ಗೂಂಡಾ ಕಾಯ್ದೆ ಬಳಸಿ ಶಾಶ್ವತವಾಗಿ ಜೈಲಿಗಟ್ಟೋದಕ್ಕೆ ಸರ್ಕಾರಕ್ಕೆ ಯಾಕೆ ಹಿಂಜರಿಕೆ? ಬೆಂಗಳೂರು ಅನ್ನೋದು ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತಹ ಒಂದು ಶಾಂತಿಯ ತೋಟ ಅನ್ನೋದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಸರ್ವ ಧರ್ಮೀಯರು ಅಣ್ಣ ತಮ್ಮಂದಿರಂತೆ ಬಾಳ್ತಾ ಇದ್ದಾರೆ. ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ಸೋಷಿಯಲ್ ಮೀಡಿಯಾದ ಲೈಕ್ಸ್ ಮತ್ತು ವ್ಯೂಸ್ಗಾಗಿ ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಬೆಂಕಿ ಇಡುವ ಇಂತಹ ಕೋಮುವ್ಯಾಧಿ ಗ್ಯಾಂಗ್ಗಳನ್ನ ಸರ್ಕಾರ ತಕ್ಷಣವೇ ಹೆಡೆಮುರಿ ಕಟ್ಟಬೇಕು. ತಪ್ಪಿತಸ್ಥರು ಯಾವುದೇ ಧರ್ಮದವರಾಗಿರ್ಲಿ, ಹಲ್ಲೆ ಮಾಡಿದವರಾಗಿರ್ಲಿ ಅಥವಾ ಪ್ರಚೋದನೆ ನೀಡಿದವರಾಗಿರ್ಲಿ, ಜಾತಿ ಧರ್ಮ ಅಂತ ನೋಡದೆ ಇಲ್ಲಿ ಕಠಿಣ ಕಾನೂನು ಶಿಕ್ಷೆಗೆ ಇವರನ್ನ ಗುರಿಪಡಿಸಲೇಬೇಕು. ಇಲ್ಲದಿದ್ರೆ ಈ ನಾಡಿನ ಜನರೇ ಇಂತಹ ದುಷ್ಟ ಶಕ್ತಿಗಳಿಗೆ ಮತ್ತು ಕೈಕಟ್ಟಿ ಕುಳಿತ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವ ದಿನ ದೂರ ಇಲ್ಲ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.